ಏನೋ ಪುಣ್ಯಕ್ಕೆ ವಿಷಯ ನನಗೆ ಗೊತ್ತಾಯ್ತು, ನಾನು ಇಲ್ಲಿ ತನಕ ತಂದೆ. ಇಲ್ಲ ಅಂದಿದ್ರೆ ನೀವು ಮನ್ಸಲ್ಲಿ ಒಬ್ರೆ ಕೊರಗಿ ಕೊರಗಿ ಒಂದ್ ಗತಿ ಆಗ್ತಿದ್ರಿ. ಅಲ್ಲ, ನಿಮ್ ತಲೆ ಯಾಕೆ ಈ ತರ ಎಲ್ಲ ಯೋಚನೆ ಮಾಡುತ್ತೆ? ಡ್ಯಾಮ್, ಏನೋ ಒಂದ್ ಹೇಳಿ ಮುಗಿಸ್ಬಿಡ್ತೀನಿ. ಇಲ್ಲ ಅಂದ್ರೆ ಇವಳು ಇವತ್ ಬಿಡಲ್ಲ ನನ್ನ. ಸಾರಿ ಭೂಪತಿ, ಸಾರಿ ಅತ್ತೆ. ಯಾವ್ದೋ ಬ್ಯಾಡ್ ಟೈಮಲ್ಲಿ ಆ ತರ ಅನ್ನಿಸ್ತು. ಈಗ ಅತ್ತನ ಹೇಳಿದ್ರಲ್ವಾ, ಸೊ ಮನ್ಸಿನ ಭಾರ ಇಳೀತು. ಐ ಆಮ್ ಫೈನ್. ಅದ್ರ ಬಗ್ಗೆ ಮಾತಾಡೋದ್ ಬೇಡ ಅತ್ತೆ. ಐ ಆಮ್ ಸಾರಿ. ಡೋಂಟ್ ಬಿ ಸಾರಿ ಶ್ವೇತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೆಣ್ಮಕ್ಳಿಗೆ ಮದ್ವೆ ಹತ್ರ ಬರ್ತಾ ಬರ್ತಾ ಈ ತರ ಯೋಚನೆಗಳೆಲ್ಲ ಬರುತ್ತೆ, ಟೆನ್ಷನ್ ಅಲ್ಲಿ. ಆದ್ರೆ ನೀನ್ ಆ ತರ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಷ್ಟಿಲ್ದೆ ಈ ಮನೆಗೆ ನಾನು ಇನ್ನೊಂದು ಸೊಸೆ ಮಾಡ್ಕೋತೀನ. ನನ್ ಸೆಲೆಕ್ಷನ್ ಯಾವತ್ತೂ ತಪ್ಪಾಗಿರಲ್ಲ ಶ್ವೇತಾ. ನಾನು ಏನೇ ಆಸಿದ್ರು ಅದು ಬೆಸ್ಟ್ ಆಗಿರುತ್ತೆ. ಅಂದ್ರೆ ಯು ಆರ್ ದ ಬೆಸ್ಟ್. ತಿಳಿತಾ? ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತೀನಿ. ನೀ ಸ್ವಲ್ಪ ಹೊತ್ತು ಇಲ್ಲೇ ಇರು, ಭೂಪತಿ ಜೊತೆ ಮಾತಾಡು, ಮನ್ಸಲ್ಲಿರೋದೆಲ್ಲ ಕ್ಲಿಯರ್ ಮಾಡ್ಕೊ, ಆಯ್ತಾ? ಕಮ್ಯುನಿಕೇಶನ್ ಚೆನ್ನಾಗಿಟ್ಕೊಳ್ಳಿ, ಆಗ ಈ ತರ ಸಮಸ್ಯೆ ಬರಲ್ಲ. ತಿಳಿತಾ? ಭೂಪತಿ, ಒಂದ್ ನಿಮಿಷ ಬಾ. ನಕ್ಷತ್ರ, ಶ್ವೇತಾ, ನೀವಿಬ್ರು ಇಲ್ಲೇ ಮಾತಾಡ್ತಾರಿ, ಜ್ಯೂಸ್ ಮಾಡ್ಕೊಂಡ್ ಬರ್ತೀವಿ. ನಕ್ಷತ್ರ, ಯು ಲೈಕ್ ಆರೆಂಜ್ ಜ್ಯೂಸ್ ಅಲ್ವಾ? ಅದನ್ನು ಮಾಡ್ತೀನಿ. ಆರೆಂಜ್ ಜ್ಯೂಸಾ? ಸೂಪರ್. ಮತ್ತೆ ಶ್ವೇತಾ ಮೇಡಮ್ಗೆ ಏನ್ ಮಾಡ್ತೀರಾ? ಶ್ವೇತಾ, what would you like to have? ನಥಿಂಗ್, ಐ ಆಮ್ ಗುಡ್, ಥ್ಯಾಂಕ್ ಯು. ಹಂಗಂದ್ರೆ ಹೆಂಗೆ, ಇಲ್ಲೇ ಇರಿ, ಏನಾದ್ರೂ ಮಾಡ್ಕೊಂಡ್ ಬರ್ತೀವಿ, ಸರಿನಾ? ಕಲ್ಲಂಗಡಿ ಜ್ಯೂಸ್ ಮಾಡಿ, ಬಾಡಿ ಕೂಲ್ ಆಗುತ್ತೆ ಅಲ್ವಾ ಮೇಡಮ್? ಸರಿ, ಮಾಡ್ಕೊಂಡ್ ಬರ್ತೀವಿ. ಮೇಡಮ್, ಫ್ಯಾನ್ ಹಾಕ್ಲಾ? ಅಲ್ಲ, ಬೆವರ್ತಿದ್ರಿ, ಅದಕ್ಕೆ ಕೇಳ್ದೆ. ಇನ್ನೊಂದ್ 5 ನಿಮಿಷ ಮಯೂರಿ ಅಕ್ಕ ಜ್ಯೂಸ್ ತಗೊಂಡ್ ಬಂದ್ ಕೊಡ್ತಾರೆ, ತಂಪಾಗಿ ಕುಡ್ದು ಸುಧಾರಿಸ್ಕೊಳ್ಳಿ. ಏನ್ ಹಾಗ್ ನೋಡ್ತಾ ಇದ್ಯಾ? ನೆಲ ನೋಡ್ಬೇಕು. ನಿನ್ನೆ ಡೈಲಾಗು, ಇವಾಗ ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ನನ್ ಜೊತೆ ಮಾತಾಡ್ಬೇಕು ಅಂದ್ರೆ ಕಣ್ಣು ನೆಲ ನೋಡ್ತಿರ್ಬೇಕು. ಇಲ್ಲ ಅಂದ್ರೆ ಗೊತ್ತಲ್ವಾ ಏನ್ ಮಾಡ್ತೀನಿ ಅಂತ. ಓ ಗಾಡ್, ನಕ್ಷತ್ರ ಮನೆಗೆ ಬಂದಿದ್ದು ಅಮ್ಮಂಗೆ ಇಷ್ಟ ಆಗಿಲ್ವೇನೋ, ಡಿಸ್ಟರ್ಬ್ ಆದ್ರು ಅನ್ಸುತ್ತೆ. ನಾನಾದ್ರೂ ಏನು ಮಾಡಬೇಕಾಗಿತ್ತು? ನಾನು ಬೇಡ ಅಂತ ಹೇಳಕ್ಕಾಗುತ್ತಾ? ಅಮ್ಮ, ಅದೇನು ಅಂದ್ರೆ ಅಮ್ಮ, ನನಗೂ ಏನೋ ವಿಷಯ ಗೊತ್ತಿರ್ಲಿಲ್ಲ ಅಮ್ಮ. ನೀನಾ ನಕ್ಷತ್ರನ್ ಕರ್ಕೊಂಡ್ ಬಂದಿದ್ದು? ಅವಳು ಬಂದಿದ್ ನಂಗೆ ಇಷ್ಟ. ಅಮ್ಮ, ಆಕ್ಚುಲಿ ಏನ್ ಗೊತ್ತಮ್ಮ, ಐ ಆಮ್ ರಿಯಲಿ ಸಾರಿ ಅಮ್ಮ. ಅಮ್ಮ ಸಾರಿ ಅಮ್ಮ, ಪ್ಲೀಸ್ ಅಮ್ಮ. ಅವಳಿಗೆ ನಾನು ಹೇಳ್ದೆ ಏನಿದ್ರು ವಿಷಯ ನನಗೆ ಹೇಳು ಅಂತ, ಆದ್ರೆ ಅವಳು ವಿಷಯನ ನಿನ್ನ ಹತ್ರನೇ ಬಂದು ಹೇಳ್ಬೇಕು, ಇಲ್ಲೇ ಬಂದು ಹೇಳ್ತೀನಿ ಅಂತ ಹೇಳಿದ್ಲು. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಅಮ್ಮ. ಬಟ್ ಪ್ಲೀಸ್ ಅಮ್ಮ, ನನಗೆ ಗೊತ್ತು ಅವಳು ಬಂದಿದ್ದರಿಂದ ನೀವು ಡಿಸ್ಟರ್ಬ್ ಆಗಿದ್ದೀರಾ ಅಂತ. ಭೂಪತಿ, ನಂಗೆ ಮಾತಾಡಕ್ ಬಿಡ್ತೀಯಾ? ಅವಳು ಇಲ್ಲಿ ಬಂದಿದ್ದು ಒಳ್ಳೇದೇ ಆಯ್ತು ಅಂತ ಹೇಳಕ್ ಹೊರಟೆ. ಅಪರೂಪಕ್ಕೆ ನಿನ್ ಫ್ರೆಂಡು ಒಳ್ಳೆ ಕೆಲ್ಸ ಮಾಡಿದಾಳೆ. ಇಲ್ಲ ಅಂದ್ರೆ ಶ್ವೇತನ್ ತಲೆಯಲ್ಲಿ ಏನಾಗ್ತಿದೆ ಅಂತ ನಮಗ್ ಗೊತ್ತೇ ಆಗ್ತಿರ್ಲಿಲ್ಲ. ಶಿ ಡಿಡ್ ಅ ಗುಡ್ ಥಿಂಗ್. ಶ್ವೇತಂಗೀಗ ಮನಸ್ಸು ಕ್ಲಿಯರ್ ಆಗಿದೆ, ಇನ್ ಯಾವತ್ತೂ ಆತರ ಯೋಚನೆನೂ ಮಾಡಕ್ ಹೋಗಲ್ಲ. ಥ್ಯಾಂಕ್ ಗಾಡ್ ಅಮ್ಮ. ನಕ್ಷತ್ರ ಇಲ್ಲಿಗೆ ಬಂದಿದ್ದಕ್ಕೆ ನೀನು ಎಲ್ಲಿ ಅಪ್ಸೆಟ್ ಆಗಿರ್ತೀವ ಅಂತ ಅನ್ಕೊಂಡೆ. ನಾನು ಹೇಳಿಲ್ವಮ್ಮ ನಿನ್ಗೆ ಅವಳು ಒಳ್ಳೆಯವಳು ಅಂತ? ನೋಡು, ಆಕ್ಚುಲಿ ಏನ್ ಗೊತ್ತಮ್ಮ, ನಕ್ಷತ್ರಂಗೆ ಯಾರಿಗಾದ್ರೂ ಏನಾದ್ರೂ ಆಗಿದ್ರೆ ಅದನ್ನ ಸರಿ ಮಾಡೋರ್ಗು ಅವಳ ಮನ್ಸು ನಿಲ್ಲದೇ ಇಲ್ಲ.
ಇನ್ಫ್ಯಾಕ್ಟ್ ಆ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಅವಳು ನಿದ್ದೆ ಕೂಡ ಮಾಡಲ್ಲ. ನೋಡಿದ್ರ ಅವಳು ಇಲ್ಲಿಗೆ ಬಂದಿದ್ದಕ್ಕೆ ಇದನ್ನೆಲ್ಲ ಹೇಳಿದಕ್ಕೆ ನಮಗೂ ಶ್ವೇತನ್ ಮನ್ಸಲ್ಲಿ ಏನಿತ್ತು ಅಂತ ಗೊತ್ತಾಯ್ತು. ಇಲ್ಲಾಂದಿದ್ರೆ ಗೊತ್ತೂ ಆಗ್ತಾ ಇರ್ಲಿಲ್ಲ. ನೀನು ಅವಳು ಇಷ್ಟ ಪಟ್ಟೆ ಪಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಆಕ್ಚುಲಿ ಏನ್ ಗೊತ್ತಾ, ಅವಳೊಂದು ಕೆಲಸ ಮಾಡಿದಾಳೆ ಎಂದೆ ಅಷ್ಟೇ. ಅದ್ರ ಅರ್ಥ ಅವಳು ಕಂಡ್ರೆ ಇಷ್ಟ, ನಾನು ಅವಳನ್ನ ಮೆಚ್ಕೊಂಡಿದ್ದೀನಿ ಅಂತಲ್ಲ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದೇ ಬೇರೆ ಇದೇ ಬೇರೆ ಭೂಪತಿ. ಛೇ, ಇವತ್ತು ಮಿಸ್ ಆದ್ಲು. ಇಲ್ಲ ಅಂದಿದ್ರೆ ಇವತ್ತವಳಿಗೊಂದ್ ಗತಿ ಕಾಣಿಸ್ತಿದ್ದೆ. ಶ್ವೇತಾ ನನ್ನಿಂದ ಅದ್ ಏನ್ ಮುಚ್ಚಿಟ್ಟಿದ್ದಾಳೆ ಅಂತ ಗೊತ್ತಾಗಿರೋದು. ಅಮ್ಮ, ಇಲ್ಲ ಅಮ್ಮ, ಇನ್ನೇನ್ ಕೈಗೆ ಸಿಗ್ಬೇಕಿತ್ತು, ಒಂದೇ ಸೆಕೆಂಡ್ ಅಲ್ಲಿ ಮಿಸ್ ಆಗ್ಬಿಟ್ಲು. ಇಲ್ಲ ಇಲ್ಲ, ಅವಳಿಗೇನ್ ಡೌಟ್ ಬಂದಿಲ್ಲ. ಅವಳ ಪಾಡಿಗಳು ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ಲು. 1 ಸೆಕೆಂಡ್ ಅಲ್ಲಿ ಎಸ್ಕೇಪ್ ಆಗ್ಬಿಟ್ಲು. ನೋ ವರೀಸ್, ಅವಳು ಇಲ್ಲೇ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾಳೆ ಅಂದ್ರೆ ಅವಳು ಇದೇ ಏರಿಯಾ ಆಗಿರುತ್ತೆ. ಅವಳ ಮನೆ ಇಲ್ಲೇ ಎಲ್ಲೋ ಇರ್ಬೇಕು. ನಾನು ಅದನ್ನ ಶಿಕಾರಿ ಮಾಡದೆ ಬಿಡಲ್ಲ. ಆ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನನಗ್ ಗೊತ್ತಾಗ್ಲೇಬೇಕು. ಓಕೆ, ಬಾಯ್. ಜಗತ್ತಿಗೆಲ್ಲ ನೀನೇ ಬುದ್ಧಿವಂತೆ, ಬೇರೆ ಯಾರು ಇಲ್ಲ ಅಂತ ಅನ್ಕೋಬೇಡ. ದೇವ್ರು ಎಲ್ರಿಗೂ ತಲೆ ಕೊಟ್ಟಿರ್ತಾನೆ. ಹಾ, ಒಪ್ತೀನಿ. ನಾನ್ ನಿನ್ನಷ್ಟು ಬುದ್ಧಿವಂತೆ ಅಂತೂ ಅಲ್ವೇ ಅಲ್ಲ. ನಾನ್ ನಿನ್ನಷ್ಟು ಕಲ್ತೂ ಇಲ್ಲ. ನಾನ್ ನಿನ್ನಷ್ಟು ಲಕ್ಷಗಟ್ಲೆ ವ್ಯವಹಾರನೂ ಮಾಡಿಲ್ಲ. ನಿನ್ನಷ್ಟು ಜಗತ್ತು ಸಹ ನಾನ್ ನೋಡಿಲ್ಲ. ಆದ್ರೆ ಈಗ ನನ್ನ ಅಪ್ಪ ಅಮ್ಮನೇ ನನ್ ಜಗತ್ತು. ಆ ಪ್ರಪಂಚಕ್ಕೆ ಒಂದು ಸಣ್ಣ ಕಲ್ಲು ಬಿದ್ರೂ ನಿನ್ ತಲೆ ಮೇಲೆ ಬೆಟ್ಟನೇ ಉರುಳುತ್ತೆ. ಚೆನ್ನಾಗ್ ನೆನ್ಪಿಟ್ಕೋ. ಅತಿ ಆಯ್ತು ನಕ್ಷತ್ರ, ತುಂಬಾ ಆಟ ಆಡ್ಬಿಟ್ಟೆ. ಇದನ್ನ ನಾನು ಯಾವತ್ತೂ ಮರೆಯಲ್ಲ. ಮರಿಬಾರ್ದು ಕೂಡ. ಅದೇ ನನ್ನ ಉದ್ದೇಶ. ಮರಿಬಾರ್ದು ಅಂತಲೇ ನಿನ್ಗೆ ಇಂಥ ದೊಡ್ಡ ಪಾಠ ಕಲ್ಸಿದ್ದು. ಮರಿಬಾರ್ದು ಅಂತಲೇ ವಿಷಯ ಇಲ್ಲಿ ತನಕ ತಂದಿದ್ದು. ಇನ್ನೊಂದು ಸಲ ನನ್ನ ಅಪ್ಪ ಅಮ್ಮನ ಟಚ್ ಮಾಡ್ಬೇಕು ಅಂದ್ರು ನಿನ್ಗೆ ಈ ದಿನ ನೆನಪಾಗ್ಬೇಕು. ಇಲ್ಲಿ ಭೂಪತಿ ಮುಂದೆ, ಶಕುಂತಲಾ ಮೇಡಮ್ ಮುಂದೆ ನಿನ್ ಜೀವ ಬಾಯಿಗೆ ಬರ್ಸ್ಕೊಂಡು ನಿಂತ್ಕೊಂಡಿದ್ಯಲ್ಲ, ಆ ಭಯ ಕಣ್ಮುಂದೆ ಬಂದು ನಿನ್ ಕೆಟ್ಟ ಯೋಚನೆ ಅಲ್ಲಿಗೆ ನಿಂತೋಗ್ಬೇಕು. ನನಗೂ ಆಟ ಆಡ್ಸಕ್ ಬರುತ್ತೆ. ನಿನ್ ತರ ತಲೆ ಓಡಿಸಿದ್ರೆ ಹೇಗಿರುತ್ತೆ ಅಂತ ತೋರ್ಸ್ಬೇಕಿತ್ತು. ತೋರ್ಸಿದೀನಿ. ಹಾಗಂತ ದಿನಾ ನಿನ್ ಜೊತೆ ಹೀಗೆ ಗುದ್ದಾಡ್ಕೊಂಡು ಬದುಕ್ಬೇಕಂತೇನು ಇಲ್ಲ ನನ್ಗೆ. ನಿನ್ ಪಾಡಿಗೆ ನೀ ಇದ್ರೆ ನನ್ ಪಾಡಿಗೆ ನಾನಿರ್ತೀನಿ. ನಿನ್ ಲೈಫಲ್ಲಿ ತಲೆನೂ ಹಾಕಲ್ಲ ನಾನು. ವಿಷಯ ಸಿಂಪಲ್.
ನನಗ್ ನಿನ್ ಮೇಲೆ ಯಾವ ದ್ವೇಷನೂ ಇಲ್ಲ. ನನ್ನ ಅಪ್ಪ ಅಮ್ಮ ನಿನ್ನ ಪ್ರೀತಿಸ್ತಾರೆ, ಮುದ್ ಮಾಡ್ತಾರೆ ಅಂತ ಯಾವ ಹೊಟ್ಟೆ ಉರಿನೂ ಇಲ್ಲ. ಅದ್ರಲ್ಲೂ ನೀನ್ ಅವ್ರ ಜೊತೆ ಚೆನ್ನಾಗಿದ್ರೆ ಇನ್ನೂ ಖುಷಿ. ನಾನು ದೂರದಿಂದ ನೋಡಿ ಕಣ್ ತುಂಬ್ಕೋತೀನಿ. ಅವ್ರ ಪ್ರೀತಿ, ಅವ್ರ ಆಸ್ತಿ, ಅವ್ರ ಐಶ್ವರ್ಯ ಎಲ್ಲ ನಿನ್ಗೆ ಇರ್ಲಿ, ನಾನ್ ಯಾವುದಕ್ಕೂ ಅಡ್ಡಿ ಬರಲ್ಲ. ಆದ್ರೆ ಅವ್ರ ಜೀವದ ಜೊತೆ ಆಟ ಆಡೋ ಸಾಹಸ ಮಾಡಿದ್ರೆ ಅಲ್ಲಿಗೆ ಮುಗೀತು. ನೀನ್ ಬದುಕಿದ್ದು ಸತ್ತಂಗೆ ಅಂತ ಗತಿ ಕಾಣಿಸ್ತೀನಿ. ಟೈಮ್ ಚೆನ್ನಾಗಿದೆ ಅಂತ ಮೆರಿತಿದ್ಯಾ? ಮೆರಿ, ನನ್ನ ಟೈಮ್ ಬಂದಾಗ ನಾನೇನು ಅಂತ ತೋರಿಸ್ತೀನಿ. ಮನ್ಸಲ್ಲೇ ಮತ್ತೇನೋ ಪ್ಲಾನ್ ಮಾಡ್ತಿದ್ಯಾ ಅಂತ ಗೊತ್ತು. ಅದೆಲ್ಲ ಬೇಡ. ನಾನಿರೋ ತನಕ ನನ್ನಪ್ಪ ಅಮ್ಮನ್ಗೆ ಏನಾಗಕ್ಕೂ ನಾನ್ ಬಿಡಲ್ಲ. ಒಳ್ಳೆ ಹುಡುಗ ಸಿಕ್ಕಿದ್ದಾರೆ, ಅತ್ತೇನು ತುಂಬಾ ಒಳ್ಳೆಯವರು. ಮದ್ವೆ ಆದ್ಯಾ, ಸೊಸೆಯಾಗಿ ಮನೆಗ್ ಬಂದ್ಯಾ, ಅಷ್ಟೇ ಅಷ್ಟೇ ನೋಡ್ಕೊ. ಅದು ಬಿಟ್ಟು ಎಕ್ಸ್ಟ್ರಾ ಮಾಡಿದ್ಯೋ, ನಾನು ಎಕ್ಸ್ಟ್ರಾ ತಲೆ ಓಡಿಸಿ ಇಂಥದ್ದೇನಾದ್ರೂ ಮಾಡ್ಬೇಕಾಗುತ್ತೆ. ನಾಟಕ ನಿನ್ಗಷ್ಟೇ ಅಲ್ಲ ಮಣಿ, ನನಗೂ ಬರುತ್ತೆ. ಆದ್ರೆ ನಿಂತರ ಬರೀ ನಾಟಕನೇ ಮಾಡ್ಕೊಂಡು ಬದುಕಕ್ ನನ್ಗೆ ಇಷ್ಟ ಇಲ್ಲ. ಇನ್ನೊಂದು ಸಲ ಕೊಲೆಗಿಲೆ ಅಂತ ಹೋಗು. ಇವತ್ತು ಸತ್ಯ ಗೊತ್ತಾಗೇ ಬಿಡ್ತು ಅಂತ ಹೆದರ್ಕೊಂಡು ಸಾಯ್ತಿದ್ಯಲ್ವಾ, ಅದು ನಿಜ ಆಗುತ್ತೆ. ಅದು ಮದ್ವೆಗೂ ಮುಂಚೆ. ಹುಷಾರ್.